ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಸ್ ಯೂಶ್ವಲ್ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ದಿನ ನನ್ನ ಡೈಲಿ ರುಟೀನ್ ಹೇಗಿರುತ್ತೋ ಅದೇ ರೀತಿ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಈ ರೀತಿ ಕೆಲಸ ಮಾಡೋದನ್ನು ವ್ಲಾಗಲ್ಲಿ ಏನಕ್ಕೆ ಹಾಕ್ತೀನಿ ಅಂತ ಅಂದರೆ, ಕಮೆಂಟ್ ಮಾಡ್ತಿರ್ತೀರಲ್ವ, ನನಗೆ ಕೆಲಸ ಮಾಡೋದಕ್ಕೆ ಮೂಡೇ ಇಲ್ಲ, ನಾನು ತುಂಬ ಲೇಸಿ ಆಗಿದ್ದೀನಿ, ನಂಗೆ ಮಕ್ಕಳು ಕೂಡ ಇದ್ದಾರೆ, ಬೆಳಗಿಂದ ಸಂಜೆ ತನಕ ನಂಗೆ ಏನೂ ಕೆಲಸ ಮಾಡಬೇಕು ಅಂತ ಅನಿಸೋದೇ ಇಲ್ಲ, ತುಂಬ ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಕಮೆಂಟ್ ಮಾಡ್ತಿರ್ತೀರಲ್ವ. ನಾವು ಒಬ್ಬರನ್ನ ನೋಡಿ ಕಲಿಯೋದು ಜಾಸ್ತಿ. ಅಂದರೆ ಯಾರಾದರೂ ಹೇಳ್ತಾರೆ ಅಂದರೆ ನಾವು ಅಷ್ಟು ಕೇಳಿಸ್ಕೊಳ್ಳೋದಿಲ್ಲ, ಕೇಳಿಸ್ಕೊಂಡ್ರೂ ಕೂಡ ಸುಮ್ಮನೆ ಮರ್ತು ಬಿಡ್ತೀವಿ, ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಇವಾಗ ಒಬ್ಬರು ನೋಡಿ ಅಂತ ಅಂದರೆ ತುಂಬಾ ಬೇಗ ಕಲ್ತ್ಕೊಬಿಡ್ತೀವಿ. ಅವರು ಏನೋ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಂದು ಚೆನ್ನಾಗಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿರ್ತಾರೆ, ಒಂದು ಬ್ಯುಸಿಯಾಗಿದ್ದಾರೆ, ಪಟ ಅಂತ ಕೆಲಸ ಎಲ್ಲ ಮಾಡ್ತಿದ್ದಾರೆ ಅಂದಾಗ ನಮಗೂ ಒಂದು ಮೋಟಿವೇಶನ್ ಅನ್ನೋದು ಸಿಕ್ಬಿಡುತ್ತೆ. ಇಲ್ಲ, ನಾನು ಅದೇ ರೀತಿ ಬೇಗ ಎದ್ದೋಳೋದಾಗಿರ್ಬೋದು, ಕೆಲಸ ಎಲ್ಲ ಮಾಡೋದಾಗಿರಬೇಕು ಅನ್ನೋ ರೀತಿ ಒಂದು ಮೋಟಿವೇಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ವ್ಲಾಗಲ್ಲಿ ಈ ರೀತಿ ಕ್ಲೀನ್ ಮಾಡೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಮನೆಯೆಲ್ಲ ಒರೆಸೋದಾಗಿರ್ಬೋದು, ಈ ರೀತಿ ಎಲ್ಲನೇ ಕೆಲಸ ಮಾಡೋದು ಕೂಡ ವ್ಲಾಗಲ್ಲಿ ಆಗ್ತಿರ್ತೀನಿ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡ್ಕೋತೀನಿ ರಾಘವೇಂದ್ರ ಸ್ವಾಮಿಗೆ. ಬೇಗ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ಒರೆಸ್ಕೋತಾ ಇದ್ದೀನಿ. ಇವತ್ತಿನ ತಿಂಡಿಗೆ ನಾನು ಹೆಸ್ರು ಕಾಳನ್ನು ದೋಸೆ ಮಾಡಿಕೊಂಡು ಅದಕ್ಕೆ ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡು ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ಹೆಸ್ರು ಕಾಳೆಲ್ಲನೇ. ಅಂದರೆ ಈ ರೀತಿ ಪೂಜೆ ಇದ್ದಾಗ ವಾರ ಟೈಮಲ್ಲೆಲ್ಲ ಬೇಗ ಆಗುವಂಥ ರೆಸಿಪಿನೇ ಮಾಡ್ಕೊಬಿಡ್ತೀನಿ. ಅಂದರೆ ಟೈಮು ಕೂಡ ಮ್ಯಾನೇಜ್ ಮಾಡಬೇಕಲ್ವ, ಇನ್ನು ಬಾಕ್ಸ್ ಎಲ್ಲ ಹಾಕಬೇಕು, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಆಗುವಂಥ ರೆಸಿಪಿನೇ ಮಾಡ್ಕೋತೀನಿ. ಇನ್ನು ಎಲ್ಲನೇ ನೆನೆ ಹಾಕಿಟ್ಟಿದ್ನೆಲ್ಲ ರುಬ್ಬಿಟ್ಕೊಂಡು ದೋಸೆ ರೀತಿ ಹಾಕ್ಕೊಳ್ಳೋದಷ್ಟೇ. ಇನ್ನು ಟೊಮ್ಯಾಟೊ ಚಟ್ನಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನು. ಹೆಸ್ರು ಕಾಳಿನ ದೋಸೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಹೆಲ್ತಿ ಫುಡ್ಡು, ಒಂದು ಮಾರ್ನಿಂಗ್ ಟೈಮು ಒಂದು ಹೆಲ್ತಿ ಫುಡ್ಡು, ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು, ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೆ. ಇನ್ನು ಲೈಫಲ್ಲಿ ನಮಗೊಂದು ರೆಸ್ಪೆಕ್ಟ್ ಅನ್ನೋದು ಸಿಗಬೇಕು, ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು, ಅದು ತಾನಾಗೇ ಬರಬೇಕು ನಮಗೆ ಅಂತ ಅಂದರೆ ಈ ರೀತಿ ಗುಣಗಳು ಸ್ವಲ್ಪನಾದರೂ ಇರಬೇಕು. ಅಂದರೆ ಇವಾಗ ನಾವು ಅದೇ ರೀತಿ ಮಾಡೋದಲ್ವ. ಇವಾಗ ಒಬ್ರನ್ನ ಚೆನ್ನಾಗಿ ಮಾತಾಡಿಸ್ತಿದ್ದೀವಿ ಅಂದರೆ ಅವರಲ್ಲಿ ಏನೋ ಒಂದು ಒಳ್ಳೆ ಗುಣ ಇರುತ್ತೆ, ಅದಕ್ಕೋಸ್ಕರ ರೆಸ್ಪೆಕ್ಟ್ ಅನ್ನೋದು ತಾನಾಗೇ ಬಂದುಬಿಡುತ್ತೆ ಅಲ್ವಾ. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಲೇಸಿ ಆಗಿಲ್ಲದೆ, ಟೈಮ್ ವೇಸ್ಟ್ ಮಾಡ್ಕೊಳ್ದೆ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗೋದು. ಅಂತಂದರೆ ಕೆಲಸದಲ್ಲಿ ಬ್ಯುಸಿ ಆಗಿರೋದು, ಅವ್ರ ಕೆಲಸ ಏನಿರುತ್ತೋ ಅದನ್ನು ಚೆನ್ನಾಗಿ ಹೋಗೋದಾಗಿರ್ಬೋದು. ಬೇರೆದ್ರ ಬಗ್ಗೆ ತಲೆ ಕೇಳಿಸ್ಕೊಳ್ದೆ ಅವ್ರದ್ದು ಏನಿದೆ ಅದನ್ನು ನೋಡಿಕೊಂಡು ನೀಟಾಗಿ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿ ಒಂದು ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಓಡಾಡ್ಕೊಂಡು ಇರೋ ಬದಲು ಒಂದು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂದಾಗ ನಮಗೊಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲದೇ ಬಂದುಬಿಡುತ್ತೆ. ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರಿಗೆ ಹೋಗ್ತಿದ್ದಾರೆ ಬಿಡು, ಅವ್ರಿಗೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇಲ್ಲ, ಅವ್ರಿಗೊಂದು ಮರ್ಯಾದೆ ಕೊಟ್ಟು ಮಾತಾಡ್ಸೋಣ ಅನ್ನೋ ರೀತಿ ನಮಗೆ ಗೊತ್ತಿಲ್ಲದೇ ಅದು ಬಂದುಬಿಡುತ್ತೆ. ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟು ಏನು ಅಂತಂದರೆ ಹೆಲ್ಪಿಂಗ್ ನೇಚರು ಸ್ವಲ್ಪನಾದರೂ ಲೈಫಲ್ಲಿ ಇದ್ದರೆ ನಮಗೆ ರೆಸ್ಪೆಕ್ಟ್ ಅನ್ನೋದು ಕೂಡ ಸಿಗುತ್ತೆ. ಇವಾಗ ಯಾರಿಗಾದ್ರೂ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅವ್ರು ಯಾವಾಗಾದರೂ ನಮ್ಮನ್ನ ನೆನೆಸ್ಕೊಂಡು ಅವ್ರು ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಕಷ್ಟ ಕಾಲದಲ್ಲಿ ಸ್ವಲ್ಪ ಅವ್ರ ಕೈಲಿ ಏನಾಗುತ್ತೋ ಅದು ಹೆಲ್ಪ್ ಮಾಡಿದ್ದಾರೆ, ಅವರು ನೆನೆಸ್ಕೋಬೇಕು ಅಂತ ನಮ್ಮ ನೋಡಿದಾಗೆಲ್ಲ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ್ತಿರ್ತಾರೆ, ಅದು ತಾನಾಗೇ ಬಂದುಬಿಡುತ್ತೆ. ಅಂದರೆ ಇವಾಗ ಒಂದು ಕಂಜೂಸ್ ಆಗಿದ್ದೀವಿ, ಇವಾಗ ಯಾರಿಗೂ ಏನು ಹೆಲ್ಪೇ ಮಾಡೋಲ್ಲ ನಾವು ಅಂದಾಗ ಅಷ್ಟು ನಮ್ಮನ್ನೇ ನೆನೆಸ್ಕೊಳ್ಳಲ್ಲ ಅಲ್ವಾ. ಅಯ್ಯೋ ಬಿಡು, ಅವ್ರು ತುಂಬ ಕಂಜೂಸು, ಅವ್ರ ಬಗ್ಗೆ ಏನು ಮಾತಾಡೋದು ಅಂತ ಸುಮ್ಮನಾಗ್ಬಿಡ್ತಾರೆ. ಅದೇ ಸ್ವಲ್ಪನಾದರೂ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡಿದ್ದೀವಿ ಅಂದಾಗ ನಮ್ಮನ್ನು ನೆನೆಸ್ಕೊಂಡು ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅನ್ನೋ ರೀತಿ ರೆಸ್ಪೆಕ್ಟ್ ಅನ್ನೋದು ತಾನಾಗೇ ಸಿಕ್ಬಿಡುತ್ತೆ. ಇದು ಕೂಡ ನಮಗೆ ರೆಸ್ಪೆಕ್ಟ್ನ ತಂದುಕೊಟ್ಬಿಡುತ್ತೆ. ನೆಕ್ಸ್ಟು ಏನು ಅಂತ ಅಂದರೆ, ಒಂದು ಕಾನ್ಫಿಡೆಂಟಾಗಿ, ಒಂದು ಬೋಲ್ಡಾಗಿ ಮುಂದೆ ನಿಂತು ಕೆಲಸ ಮಾಡಿಸೋದು. ಇವಾಗ ಏನಾದರೂ ಕೆಲಸ ಆಗ್ತಿಲ್ಲ ಅಂದಾಗ ಇಲ್ಲ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ರೀತಿ ಒಂದು ಕಾನ್ಫಿಡೆಂಟಾಗಿ ಕೆಲಸ ಮಾಡಿಸ್ಕೊಳ್ಳೋದಾಗಿರ್ಬೋದು. ಅಂದರೆ ಕರೆಕ್ಟಾಗಿ ಒಂದು ಮಾತನ್ನು ಕೊಟ್ಟು ಅದನ್ನು ಚೆನ್ನಾಗಿ ನಿಭಾಯಿಸೋದಾಗಿರ್ಬೋದು, ಒಂದು ಕಾನ್ಫಿಡೆಂಟಾಗಿರೋದಾಗಿರ್ಬೋದು, ಒಂದು ಚೆನ್ನಾಗಿ ಮಾತಾಡೋದಾಗಿರ್ಬೋದು, ಧೈರ್ಯವಾಗಿ ಅದೆಲ್ಲ ಮಾಡಿಸ್ಕೊಡೋದಾಗಿರ್ಬೋದು. ಇದು ಕೂಡ ನಮಗೆ ರೆಸ್ಪೆಕ್ಟ್ ಅನ್ನೋದನ್ನು ತಂದುಕೊಟ್ಬಿಡುತ್ತೆ. ಅವಾಗೊಂದು ಇಲ್ಲ, ಅವ್ರು ನಮ್ಮ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ, ಅವ್ರು ಚೆನ್ನಾಗಿ ಮಾತಾಡಿಸ್ಬೇಕು ಅನ್ನೋ ರೀತಿ ಫೀಲ್ ಬಂದೇ ಬರುತ್ತೆ ಅಲ್ವಾ. ಇದು ಕೂಡ ಸ್ವಲ್ಪನಾದರೂ ರೆಸ್ಪೆಕ್ಟ್ನ ತಂದುಕೊಟ್ಬಿಡುತ್ತೆ. ನೆಕ್ಸ್ಟು ಮಾತಿನ ವಿಚಾರ. ಮಾತಂತೂ ತುಂಬಾ ಇಂಪಾರ್ಟೆಂಟು. ಚಿಕ್ಕ ವಿಷಯದಲ್ಲೂ ಮಾತಾಡಿ ನಾವು ರೆಸ್ಪೆಕ್ಟ್ನ ಕಳ್ಕೊಬಿಡ್ತೀವಿ. ಆದಷ್ಟು ಯೋಚನೆ ಮಾಡಿ ಯಾರ ಜೊತೆ ಒಂದು ದೊಡ್ಡವ್ರಿಗಾಗಿರ್ಬೋದು, ಒಂದು ಹಿರಿಯವ್ರಿಗಾಗಿರ್ಬೋದು ಮರ್ಯಾದೆ ಕೊಟ್ಟು ಮಾತಾಡ್ಸೋದಾಗಿರ್ಬೋದು, ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದಾಗಿರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇವಾಗ ನಾವು ಯಾವ ರೀತಿ ಒಬ್ರನ್ನ ಮಾತಾಡ್ತೀವಿ ಅದೇ ಕೂಡ ನಮಗೆ ರಿವರ್ಸು. ಅಂದರೆ ನಾವು ಒಬ್ರನ್ನ ಚೆನ್ನಾಗಿ ಮಾತಾಡ್ಸ್ತಿದ್ದೀವೋ ಅವರು ಕೂಡ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ. ಒಬ್ರನ್ನ ನಾವು ಹೆಂಗೆಂಗೋ ಮಾತಾಡಿಸ್ಬಿಟ್ರೆ ಅಯ್ಯೋ ಅವರೇ ನಮ್ಮ ನೀಟಾಗಿ
ಮಾತಾಡ್ಸಲ್ಲ, ಅವ್ರಿಗೇನು ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಅಂತ ಆ ಕಡೆಯಿಂದನೂ ಸೇಮ್ ಅದೇ ರೀತಿ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಆದಷ್ಟು ಒಬ್ಬರನ್ನ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು, ಈ ರೀತಿ ಎಲ್ಲ ಮಾತಿನ ವಿಚಾರದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತಾಡ್ಸಿದ್ರೆ ನಮಗೂ ಕೂಡ ರೆಸ್ಪೆಕ್ಟ್ ಅನ್ನೋದು ಸಿಕ್ಬಿಡುತ್ತೆ. ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಏನು ಅಂತ ಅಂದರೆ, ಏನೇ ಎಷ್ಟೇ ದುಡ್ಡಿದ್ರು ಕೂಡ, ಏನೇ ಸಂಪಾದನೆ ಮಾಡಿದರೂ ಕೂಡ ಒಂದು ಒಳ್ಳೆ ಮನುಷ್ಯನೇ ಆಗಲಿಲ್ಲ, ಒಂದು ಒಳ್ಳೆ ರೀತಿ ಅವ್ರ ಬುದ್ಧಿನೇ ಕಲೀಲಿಲ್ಲ ಅಂತ ಅಂದರೆ ನಮಗೆ ರೆಸ್ಪೆಕ್ಟ್ ಅನ್ನೋದು ಸಿಗೋದೇ ಇಲ್ಲ ಅಲ್ವಾ. ಇವಾಗ ಎಷ್ಟೇ ದುಡ್ಡಿದ್ರು ಕೂಡ, ಏನೇ ಸಂಪಾದನೆ ಮಾಡಿದರೂ ಕೂಡ ಒಂದು ಒಳ್ಳೆ ಮನಸ್ಸೇ ಇಲ್ಲ, ಅವ್ರಿಗೊಂದು ಒಳ್ಳೆ ರೀತಿ ಬುದ್ಧಿನೇ ಇಲ್ಲ ಅಂದಾಗ ನಾವು ಅವ್ರು ಮಾತಾಡ್ಸೋದಕ್ಕೆ ಹೋಗೋದಿಲ್ಲ. ಇದು ಕೂಡ ನಮ್ಮ ರೆಸ್ಪೆಕ್ಟ್ನ ಒಂಥರ ಕಳ್ಕೊಳ್ಳೋ ರೀತಿ ಮಾಡಿಬಿಡುತ್ತೆ. ಫಸ್ಟು ಒಬ್ಬ ಒಳ್ಳೆ ಮನುಷ್ಯನಾಗಿದ್ದರೆ ರೆಸ್ಪೆಕ್ಟ್ ಅನ್ನೋದು ತಾನಾಗೇ ಸಿಕ್ಬಿಡುತ್ತೆ. ಏನೂ ಇಲ್ಲದೆ ಹೋದ್ರೂ ಕೂಡ ಒಂದು ಚೆನ್ನಾಗಿದ್ದಾರೆ, ಒಬ್ಬರನ್ನ ಅವರು ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ, ಒಂದು ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ಅಂದಾಗ ರೆಸ್ಪೆಕ್ಟ್ ಅನ್ನೋದು ತಾನಾಗೇ ಸಿಕ್ಬಿಡುತ್ತೆ. ಇದು ಕೂಡ ಇಂಪಾರ್ಟೆಂಟು. ಒಳ್ಳೆ ಮನುಷ್ಯರಾಗಿದ್ದರೂ ಕೂಡ ರೆಸ್ಪೆಕ್ಟ್ ಅನ್ನೋದು ಅದು ತಾನಾಗೇ ಬಂದುಬಿಡುತ್ತೆ. ಒಬ್ರನ್ನ ಮಾತಾಡಿಸ್ಬೇಕು ಅಂದಾಗ ನಮಗೆ ಗೊತ್ತಿಲ್ಲದೇ ಇಲ್ಲ ಅವರು ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ಅಂದ್ಬಿಟ್ಟು ಅದು ರೆಸ್ಪೆಕ್ಟು ಕೂಡ ಕೊಟ್ಟು ಮಾತಾಡಿಸ್ಬಿಡ್ತೀವಿ. ನೆಕ್ಸ್ಟು ಏನು ಅಂತ ಅಂದರೆ ಡ್ರೆಸ್ಸಿಂಗ್ ವಿಚಾರ ಅಂತ ಬಂದಾಗ ಸ್ವಲ್ಪನಾದರೂ ಡ್ರೆಸ್ಸಿಂಗ್ ಸೆನ್ಸ್ ಅಂತ ಇದ್ದರೆ, ಇವಾಗ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಿ, ಎಲ್ಲಾದರೂ ಹೊರ್ಗಡೆ ಹೋಗ್ತೀವಿ ಅಂದಾಗ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ನಮಗೆ ರೆಸ್ಪೆಕ್ಟ್ ಅನ್ನೋದನ್ನು ತಂದುಕೊಟ್ಬಿಡುತ್ತೆ. ಅಂದರೆ ಎಲ್ಲರೂ ನಾವು ಹೋಗ್ತಿದ್ದೀವಿ ಅಂದಾಗ ಒಂದು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಪ್ರೆಸೆಂಟೇಬಲ್ ಆಗಿರೋದಾಗಿರ್ಬೋದು, ನಾವು ನೀಟಾಗಿ ಡ್ರೆಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಹೋಗ್ತಿದ್ದೀವಿ ಅಂದಾಗ ನಮಗೊಂದು ಕಾನ್ಫಿಡೆಂಟ್ ಅನ್ನೋದು ಬಂದುಬಿಡುತ್ತೆ. ಆವಾಗ ಒಂದು ನೀಟಾಗಿ ಬೇರೆಯವ್ರನ್ನ ಮಾತಾಡ್ಸೋದಾಗಿರ್ಬೋದು, ಒಂದು ಚೆನ್ನಾಗಿ ಧೈರ್ಯವಾಗಿ ಮಾತಾಡಿಸ್ತಿರ್ತೀವಿ, ಆವಾಗ ನಮಗೆ ರೆಸ್ಪೆಕ್ಟು ಅನ್ನೋದು ಕೂಡ ತಾನಾಗೇ ಸಿಕ್ಬಿಡುತ್ತೆ. ಇದು ಕೂಡ ಇಂಪಾರ್ಟೆಂಟು. ಟೊಮ್ಯಾಟೊ ಚಟ್ನಿನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಅಂದರೆ, ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಿ ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲಿನ ತಗೊಂಡು ಚಿಕ್ಕದು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂತ ಅಂದರೆ ಆಲ್ರೆಡಿ ಬೇಯಿಸಿರ್ತೀವಿ, ಅಂದರೆ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಹಸಿ ಸ್ಮೆಲ್ ಏನೂ ಬರೋದಿಲ್ಲ. ಆದರೂ ಕೂಡ ಒಂದು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಚಟ್ನಿ ರೆಡಿ ಆಗಿಬಿಡುತ್ತೆ. ಹೆಸರು ಕಾಳಿನ ದೋಸೆನೂ ಕೂಡ ಹೆಸರು ಕಾಳೆಲ್ಲ ರಾತ್ರಿನೇ ನೆನೆಯಾಕಿ ಇಟ್ಕೊಂಡಿದ್ದೆ. ಅದಕ್ಕೆ ಹಸಿಮೆಣ್ಸಿಕಾಯಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಮತ್ತು ಒಂದು ಬೀಟ್ರೂಟ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಒಂಥರ ಕಲರ್ಫುಲ್ ಆಗಿರುತ್ತೆ, ಹೆಲ್ತಿ ಫುಡ್ಡು. ನನ್ನ ಮಗಳು ತರಕಾರಿ ಎಲ್ಲ ಹಾಕ್ಬಿಟ್ರೆ ಸೈಡಲ್ಲಿ ಎತ್ತಿಟ್ಕೊ ಬಂದುಬಿಡ್ತಾಳೆ ಅಂತ ನಾನು ಈ ರೀತಿ ಮಿಕ್ಸ್ ಮಾಡಿ ಕೊಡ್ತೀನಿ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.